ಈ ವಿಡಿಯೋದಲ್ಲಿ ಕೋಲ್ಕತ್ತಾವನ್ನು ತಲುಪೋದು ಹೇಗೆ, ಎಲ್ಲಿ ಸ್ಟೇ ಮಾಡಬಹುದು, ಏನು ಶಾಪಿಂಗ್ ಮಾಡಬಹುದು, ಏನು ಫುಡ್ನ ಇಲ್ಲಿ ತಗೋಬೋದು ಅನ್ನೋದ್ರ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ನಾವು ಕೋಲ್ಕತ್ತಾಕ್ಕೆ ಬೈ ಟ್ರೈನಿಂದ ರೀಚ್ ಆಗಬೇಕು ಅಂತಂದರೆ ಭಾರತದ ಬಹಳಷ್ಟು ಮೇಜರ್ ಸಿಟಿಗಳಿಂದ ಡೈರೆಕ್ಟ್ ಆಗಿ ಟ್ರೈನ್ನ ಫೆಸಿಲಿಟಿ ಇದೆ. ನಮ್ಮ ಬೆಂಗಳೂರಿನಿಂದಲೂ ಕೂಡ ಡೈರೆಕ್ಟ್ ಆಗಿ ಟ್ರೈನಿಂದ ನಾವು ಹೋಗಬಹುದು. ಆದರೆ ಇದಕ್ಕೆ ಸ್ವಲ್ಪ ಟೈಮ್ ಟೇಕಿಂಗ್ ಅಂತ ಹೇಳ್ಬೋದು, ಯಾಕಂದರೆ ಇದು ಅರೌಂಡ್ 30 ಅವರ್ಸ್ವರೆಗೂ ಇದರ ಜರ್ನಿ ಆಗುತ್ತೆ. ಡೈರೆಕ್ಟ್ ಆಗಿ ಹೌರಾ ಅಥವಾ ಕೋಲ್ಕತ್ತಾಕ್ಕೆ ನಾವು ರೀಚ್ ಆಗಬಹುದು. ಕಲ್ಕತ್ತೆಗೆ ಬಂದಿರೋದು ಬೈ ಏರಿಂದ. ಯಾಕೆಂದರೆ ಟ್ರೈನಿಂದ ಬರಬೇಕು ಅಂದರೆ ನಮಗೆ ತುಂಬಾ ಟೈಮ್ ಆಗುತ್ತೆ. ನಮ್ಮ ಸೌತಿಂದ ಬರೋರಿಗೆ ಟೂ ಡೇಸ್ ನಮಗೆ ಅದು ಟ್ರಾವೆಲಿಂಗ್ ಜರ್ನಿನಲ್ಲೇ ಹೋಗುತ್ತೆ ಅಂತ. ಇದು ದಮ್ ಏರ್ಪೋರ್ಟ್. ಇಲ್ಲಿಂದ ಈಗ ನಾನು ರೂಮಿಗೆ ಹೋಗಿ ಚೆಕ್ ಇನ್ ಮಾಡ್ಕೊಳ್ಳೋದು. ನಾವು 2 ಅವರ್ಸ್ನಲ್ಲಿ ಬಂದಿದ್ದೀವಿ ಇಲ್ಲಿಗೆ, ಕೋಲ್ಕತ್ತಾ ನೇತಾಜಿ ಸುಭಾಷ್ ಚಂದ್ರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಇತ್ತು. ಲಗೇಜ್ ಅದೆಲ್ಲ ತಗೊಂಡು ನಾನು ರೂಮಿಗೆ ಹೋಗಿ ಚೆಕ್ ಇನ್ ಮಾಡಿ ಆಮೇಲೆ ಕೋಲ್ಕತ್ತಾ ಎಕ್ಸ್ಪ್ಲೋರ್ ಮಾಡೋದು. ಅದರಲ್ಲಿ ದುರ್ಗಾದೇವಿಯ ದುರ್ಗಾದೇವಿ ಆರಾಧನೆಯನ್ನು ತುಂಬ ಮಾಡ್ತಾರೆ. ಅಂಥದ್ರಲ್ಲಿ ನಾನೀಗ ಬಂದಿರೋದು. ಹಾಗಾಗಿ ಬೀದಿಗಳಲ್ಲಿ ರಸ್ತೆಗಳಲ್ಲಿ ತುಂಬ ಚೆನ್ನಾಗಿರೋದು, ಅಂದರೆ ತುಂಬ ಸುಂದರವಾಗಿರುವಂಥ ಈ ರೀತಿಯ ದೇವಸ್ಥಾನಗಳಿರ್ತವೆ. ಅಂಥದೇ ಒಂದು ದೇವಸ್ಥಾನಕ್ಕೆ ಈಗ ನಾನು ಬಂದಿದ್ದೆ. ದುರ್ಗಾದೇವಿಯ ಮತ್ತು ತುಂಬ ಚೆನ್ನಾಗಿರೋ ಮೂರ್ತಿಯನ್ನು ನಾನು ಈಗ ನೋಡಿದೆ. ತುಂಬ ಖುಷಿಯಾಗುತ್ತೆ. ದೇವಸ್ಥಾನಗಳಂತೂ ತುಂಬಾ ಚೆನ್ನಾಗಿದ್ದಾವೆ. ಅದು ಕೂಡ ದುರ್ಗಾದೇವಿ ಅಂದರೆ ಕಾಳಿಕಾದೇವಿದು. ಕೋಲ್ಕತ್ತಾದಲ್ಲಿ ಸ್ಟೇ ಮಾಡೋಕ್ಕೆ ಬಹಳಷ್ಟು ಆಪ್ಷನ್ಗಳು ಬಹಳಷ್ಟು ರೇಂಜ್ಗಳಲ್ಲಿ ಸಿಕ್ಕುತ್ತವೆ. ಅರೌಂಡ್ 1,500 ಇಂದ 2,000 ಒಳಗೆ ಉತ್ತಮವಾದ ಸೌಲಭ್ಯವನ್ನು ಒಳಗೊಂಡ ರೂಮ್ಸ್ಗಳು ನಮಗೆ ಸ್ಟೇಗಾಗಿ ದೊರಕ್ತವೆ. ನಾನು ಇಳಿದಿದ್ದು ಈ ಹೋಟೆಲ್ನಲ್ಲಿ. ಮಾಡೋ ಬದಲು ಕೋಲ್ಕತ್ತಾದ ಸೀರೆ ಬಗ್ಗೆ ನಾನು ಸ್ವಲ್ಪ ಇಲ್ಲಿ ಹೇಳಬೇಕು. ಭಾರತದಲ್ಲಿ ಪ್ರಸಿದ್ಧವಾಗಿರುವ ಕೈಮಗ್ಗ ಸೀರೆಗಳಲ್ಲಿ ಇವು ಕೂಡ ಒಂದು. ಪಶ್ಚಿಮ ಬಂಗಾಳದ ಸಂಸ್ಕೃತಿ, ಕಲೆ ಮತ್ತು ಪರಂಪರೆಯ ಛಾಯೆಯನ್ನು ಇವು ಪ್ರತಿಬಿಂಬಿಸ್ತವೆ. ಇವತ್ತು ನಾನು ಶಾಪಿಂಗ್ ಮಾಡ್ತಾ ಇರೋದು ಅಂತಂದರೆ ಇದರಲ್ಲಿ ತುಂಬ ಪ್ರಸಿದ್ಧವಾಗಿರುವಂಥ ಬಾಲುಚಾರಿ ಸೀರೆಗಳು ಮತ್ತು ತಾಂತ್ ಸೀರೆಗಳು ಅಂತ. ಬಾಲುಚಾರಿ ಸೀರೆಗಳು ಹೆಚ್ಚಾಗಿ ಪೌರಾಣಿಕ ಕಥೆಗಳನ್ನು ಬಿಂಬಿಸುವಂಥ ಬಾರ್ಡರ್ನಲ್ಲೆಲ್ಲ ಪೌರಾಣಿಕ ಕಥೆಗಳನ್ನು ಬಿಂಬಿಸ್ತವೆ. ಮತ್ತು ಇವು ಸ್ಪೆಷಲಿ ರೇಷ್ಮೆ ಸೀರೆಗಳು. ಮತ್ತು ತಾಂತ ಸೀರೆಗಳು ಅಂತಂದರೆ ಫುಲ್ ಕಾಟನ್ ಸೀರೆಗಳು. ನಾವು ಹೇಳ್ತೀವಲ್ಲ ಕಲ್ಕತ್ತಾ ಕಾಟನ್ ಸೀರೆಗಳು ಅಂತ, ಆ ಥರದ ಸೀರೆಗಳು ಇದು ಸಮ್ಮರ್ನಲ್ಲಿ ಉಟ್ಕೊಳ್ಳೋಕ್ಕೆ ತುಂಬಾ ಕಂಫರ್ಟಬಲ್ ಆಗಿರೋವಂಥದ್ದು. ಇವುಗಳನ್ನೆಲ್ಲ ನಾನು ಕೊಂಡ್ಕೊಳ್ತಾ ಇದ್ದೀನಿ ಇವತ್ತಿನ ದಿನ. ಢಾಕಾಯಿ ಮತ್ತು ಕಾಟನ್, ತಾಂತಿ ಸಾಡಿ ಮತ್ತು ಕಾಂತ ಸ್ಟಿಚ್ ಇರೋಂಥ ಸೀರೆ ಇವೆಲ್ಲ ತುಂಬ ಫೇಮಸ್ಸು. ನೋಡ್ತಾ ಇದ್ದೀನಿ. ಮಾಡ್ತಾ ನನ್ನ ಪರ್ಸೆಲ್ಲ ಖಾಲಿ ಆಯಿತು. ಅದೇ ನನ್ನದು ಶಾಪಿಂಗ್ ಮುಗಿತಾ ಇಲ್ಲ. ಒಂದೆರಡು ಒಳ್ಳೆ ಸೀರೆಗಳ ಅಂದರೆ ಕೋಲ್ಕತ್ತಾದಲ್ಲಿಯ ಫೇಮಸ್ ಸೀರೆಗಳನ್ನೇ ನಾನು ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದ್ದಾವೆ. ನಮ್ಮ ಪ್ರಾಚೀನ ಭಾರತದಲ್ಲಿ ಇಲ್ಲಿಯ ಸೀರೆಗಳು ರೋಮ್ ಮತ್ತು ಗ್ರೀಕಿಗೂ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇದ್ವು. ಅವು ಅಂದರೆ ಮಸ್ಲಿನ್ ಬಟ್ಟೆಗಳು, ಮಸ್ಲಿನ್ ಸೀರೆಗಳು. ಶಾಪಿಂಗ್ ಮಾಡೋಕ್ಕೆ ಪಾರ್ಕ್ ಸ್ಟ್ರೀಟ್, ನ್ಯೂ ಮಾರ್ಕೆಟ್, ಚೌರಂಗಿ ಬಾಜಾರ್, ಕಾಲಿನ್ ಸ್ಟ್ರೀಟ್ ಇವುಗಳನ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡಬಹುದು. ಫೇಮಸ್ ಸ್ಟ್ರೀಟ್ ಮಾರ್ಕೆಟ್ ನ್ಯೂ ಮಾರ್ಕೆಟ್ ಇಂಡಿಯನ್ ಮ್ಯೂಸಿಯಂ ಹತ್ರನೇ ಇದೆ, ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಕೋಲ್ಕತ್ತಾದ ಫೇಮಸ್ ಡಿಶ್ ಮಿಷ್ಟಿ ದಹಿ. ಕೋಲ್ಕತ್ತಾದ ಫೇಮಸ್ ಒಂದು ಸ್ವೀಟ್ ಡಿಶ್, ಮೊಸರಿನಿಂದ ಮಾಡಿರ್ತಾರೆ. ಕೋಲ್ಕತ್ತಾಕ್ಕೆ ಬಂದಮೇಲೆ ರಸಗುಲ್ಲ ತಿಂದೇ ಇರ್ತೀವ. ಇಲ್ಲಿ ರಸಗುಲ್ಲದಲ್ಲಿ ಇಷ್ಟು ವೆರೈಟೀಸ್ ತುಂಬಾ ಸಿಗ್ತವೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಚಾಕ್ಲೇಟ್ ರಸಗುಲ್ಲ, ಡ್ರೈ ಫ್ರೂಟ್ಸ್ ರಸಗುಲ್ಲ ಹಾಗೂ ಬೆಲ್ಲದ ರಸಗುಲ್ಲ. ಹೀಗೆ